ಇರಾನ್ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆ ವಿಚಾರವಾಗಿ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಭಾರತ ಇನ್ನೂ ಸ್ಪಷ್ಟ ಖಂಡನೆ ಮಾಡಿಲ್ಲ ಎಂಬ ಪ್ರಶ್ನೆ ದೇಶದೊಳಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಭಾರತ ಯಾಕೆ ಮೌನ ಅನ್ನೋ ಪ್ರಶ್ನೆ ಕೇಳೋರು ಒಂದೆಡೆ ಇದ್ದರೆ, ಇದು ಕೇವಲ ಮೌನವಲ್ಲ, ಲೆಕ್ಕಾಚಾರದ ರಾಜತಾಂತ್ರಿಕ ನಡೆ ಅನ್ನೋರು ಇದ್ದಾರೆ. ಈ ಹಿನ್ನೆಲೆ ಸಂಪೂರ್ಣ ಚಿತ್ರವನ್ನ ನೋಡಿದಾಗ ಭಾರತದ ನಿಲುವು ಸ್ವಲ್ಪ ಜಟಿಲವಾದರೂ ದೂರದೃಷ್ಟಿಯ ಮೇಲೆ ಆಧಾರಿತ ಅನ್ನೋದು ಗೋಚರಿಸುತ್ತದೆ. ಭಾರತ ಮತ್ತು ಇರಾನ್ ಸಂಬಂಧ ಹಳೆಯದು. ಇಂಧನ, ಸಂಸ್ಕೃತಿ, ವ್ಯಾಪಾರ ಎಲ್ಲಾ ಕ್ಷೇತ್ರಗಳಲ್ಲೂ ಸಂಬಂಧ ಇದೆ. ಒಂದು ಕಾಲದಲ್ಲಿ ಭಾರತ ಇರಾನ್ನ ಎರಡನೇ ಅತಿ ದೊಡ್ಡ ಕಚ್ಚಾ ತೈಲ ಖರೀದಿದಾರ ದೇಶವಾಗಿತ್ತು. ಅಮೆರಿಕದ ನಿರ್ಬಂಧಗಳ ನಡುವೆಯೂ ಭಾರತ ಹಲವು ವರ್ಷಗಳ ಕಾಲ ಇರಾನ್ನಿಂದ ತೈಲ ತೆಗೆದುಕೊಳ್ಳುತ್ತಿತ್ತು. ಆದರೆ 2018ರಲ್ಲಿ ಅಮೆರಿಕ ಇರಾನ್ ಪರಮಾಣು ಒಪ್ಪಂದದಿಂದ ಹೊರಬಂದು ಕಠಿಣ ಆರ್ಥಿಕ ನಿರ್ಬಂಧ ಹೇರಿದ ಬಳಿಕ 2019ರ ಮಧ್ಯಭಾಗದಿಂದ ಭಾರತ ತೈಲ ಆಮದು ನಿಲ್ಲಿಸಿತು. ಅದರ ಪರಿಣಾಮವಾಗಿ ದ್ವಿಪಕ್ಷೀಯ ವ್ಯಾಪಾರವು ಕುಸಿತ ಕಂಡಿತು. 2018-19ರಲ್ಲಿ ಸುಮಾರು $17 ಬಿಲಿಯನ್ ಇದ್ದ ವ್ಯಾಪಾರ 2024-25ರ ವೇಳೆಗೆ $1.68 ಬಿಲಿಯನ್ ಇಳಿಯಿತು. ಈಗ ಭಾರತ ಇರಾನ್ಗೆ ಬಾಸ್ಮತಿ ಅಕ್ಕಿ, ಚಹಾ, ಔಷಧಿ, ಸಕ್ಕರೆ ಮುಂತಾದವುಗಳನ್ನು ರಫ್ತು ಮಾಡುತ್ತಿದೆ. ಇರಾನ್ನಿಂದ ಸೇಬು, ಪಿಸ್ತಾ, ಬಾದಾಮಿ, ಖರ್ಜೂರ, ಬಿಟುಮೆನ್ ಇತ್ಯಾದಿ ವಸ್ತುಗಳನ್ನ ಆಮದು ಮಾಡಿಕೊಳ್ಳುತ್ತಿದೆ. 2018-19ರಲ್ಲಿ ಸುಮಾರು $17 ಮಿಲಿಯನ್ ಇದ್ದ ವ್ಯಾಪಾರ 2024-25ರ ವೇಳೆಗೆ $1.68 ಬಿಲಿಯನ್ ಇಳಿಯಿತು. ಈಗ ಭಾರತ ಇರಾನ್ಗೆ ಬಾಸ್ಮತಿ ಅಕ್ಕಿ, ಚಹಾ, ಔಷಧಿ, ಸಕ್ಕರೆ ಮುಂತಾದವುಗಳನ್ನ ರಫ್ತು ಮಾಡುತ್ತಿದೆ. ಇರಾನ್ನಿಂದ ಸೇಬು, ಪಿಸ್ತಾ, ಬಾದಾಮಿ, ಖರ್ಜೂರ, ಬಿಟುಮೆನ್ ಇತ್ಯಾದಿ ವಸ್ತುಗಳನ್ನ ಆಮದು ಮಾಡಿಕೊಳ್ಳುತ್ತಿದೆ. ಆದ್ರೆ ಇಷ್ಟೆಲ್ಲ ಸಂಬಂಧ ಇದ್ದರೂ ರಾಜಕೀಯ ಮಟ್ಟದಲ್ಲಿ ಕೆಲ ಅಸಮಾಧಾನಗಳು ಹುಟ್ಟಿಕೊಂಡಿದ್ದವು. 2017ರಿಂದ 2024ರ ವರೆಗೆ ಖಮೇನಿ 4 ಬಾರಿ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ವಿಶೇಷವಾಗಿ 370ನೇ ವಿಧಿ ರದ್ದುಪಡಿಸಿದ ನಂತರ ಕಾಶ್ಮೀರದ ಮುಸ್ಲಿಮರ ಪರಿಸ್ಥಿತಿ ಬಗ್ಗೆ ಅವರು ಟೀಕೆ ಮಾಡಿದರು. 2020ರ ದೆಹಲಿ ಗಲಭೆಯ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ #ಇಂಡಿಯನ್ ಮುಸ್ಲಿಮ್ಸ್ ಇನ್ ಡೇಂಜರ್ ಹ್ಯಾಶ್ಟ್ಯಾಗ್ ಬಳಸಿಕೊಂಡು ಟ್ವೀಟ್ ಮಾಡಿದ್ದರು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿಚಾರದಲ್ಲೂ ಇರಾನ್ ಸಂಸತ್ತು ಟೀಕಿಸಿತ್ತು. ಇಂತಹ ಹೇಳಿಕೆಗಳನ್ನ ಭಾರತ ತನ್ನ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಎಂದು ಕಂಡುಕೊಂಡು ಪ್ರತಿ ಬಾರಿ ಇರಾನ್ ರಾಯಭಾರಿಗೆ ಸಮನ್ಸ್ ನೀಡಿತ್ತು. ಈ ಹಿನ್ನೆಲೆ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಮೂಡಿತ್ತು ಎಂಬುದನ್ನ ನಿರ್ಲಕ್ಷ್ಯ ಮಾಡಲಾಗುವುದಿಲ್ಲ. ಇದರ ನಡುವೆಯೇ ಚಾಬಹಾರ್ ಬಂದರು ವಿಷಯ ತುಂಬಾ ಮುಖ್ಯ. ಚಾಬಹಾರ್ ಅಂದರೆ ಇರಾನ್ ದಕ್ಷಿಣ ಭಾಗದಲ್ಲಿರುವ ಸಮುದ್ರ ಬಂದರು. ಸರಳವಾಗಿ ಹೇಳ್ಬೇಕಂದ್ರೆ ಇದು ಭಾರತಕ್ಕೆ ಪಾಕಿಸ್ತಾನವನ್ನ ಬಿಟ್ಟು ನೇರವಾಗಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾ ದೇಶಗಳಿಗೆ ತಲುಪೋ ಸಮುದ್ರದಾರಿ. ಸಾಮಾನ್ಯವಾಗಿ ಭಾರತದಿಂದ ಅಫ್ಘಾನಿಸ್ತಾನಕ್ಕೆ ಹೋಗಬೇಕಾದರೆ ಪಾಕಿಸ್ತಾನದ ಭೂಭಾಗ ದಾಟಬೇಕು. ಅದು ರಾಜಕೀಯವಾಗಿ ಸಾಧ್ಯವಾಗದ ಕಾರಣ ಚಾಬಹಾರ್ ಬಂದರು ಭಾರತಕ್ಕೆ ಪರ್ಯಾಯ ಮಾರ್ಗವಾಗಿದೆ. 2016ರಲ್ಲಿ ನರೇಂದ್ರ ಮೋದಿ ಟೆಹರಾನ್ಗೆ ಭೇಟಿ ನೀಡಿ ಖಮೇನಿ ಜೊತೆ ಮಾತುಕತೆ ನಡೆಸಿ ಈ ಬಂದರನ್ನ ಅಭಿವೃದ್ಧಿಪಡಿಸುವ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ಇತ್ತೀಚೆಗೆ 10 ವರ್ಷ ನಿರ್ವಹಣೆ ಮಾಡುವ ಮಹತ್ವದ ಒಪ್ಪಂದಕ್ಕೂ ಸಹಿ ಮಾಡಲಾಗಿದೆ. ವಿದೇಶದ ಬಂದರನ್ನ ಭಾರತ ನಿರ್ವಹಣೆ ಮಾಡುವ ಮೊದಲ ದೊಡ್ಡ ಉದಾಹರಣೆ ಇದೆ. ಚೀನಾ, ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿ ಹಲವು ಬಂದರುಗಳನ್ನ ತನ್ನ ಪ್ರಭಾವಕ್ಕೆ ತಂದಿರುವ ಹಿನ್ನೆಲೆ ಚಾಬಹಾರ್ ಭಾರತಕ್ಕೆ ತಂತ್ರಾತ್ಮಕವಾಗಿ ಬಹಳ ಮುಖ್ಯ. ಇದು ಚೀನಾದ ಪ್ರಭಾವಕ್ಕೆ ಪ್ರತಿಯಾಗಿ ಭಾರತ ಹಾಕಿರುವ ದೊಡ್ಡ ಹೆಜ್ಜೆ. ಇದೀಗ ಪ್ರಶ್ನೆ ಏನಂದ್ರೆ, ಇರಾನ್ ಮೇಲಿನ ದಾಳಿ ಅಥವಾ ಖಮೇನಿ ಹತ್ಯೆ ವಿಚಾರದಲ್ಲಿ ಭಾರತ ಯಾಕೆ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ನೇರ ಖಂಡನೆ ಮಾಡಲಿಲ್ಲ? ಉತ್ತರ ರಾಜತಾಂತ್ರಿಕ ಸಮತೋಲನದಲ್ಲಿದೆ. ಅಮೆರಿಕ ಭಾರತಕ್ಕೆ ಅತಿದೊಡ್ಡ ವ್ಯಾಪಾರ ಪಾಲುದಾರ. ಇಸ್ರೇಲ್ ನಮ್ಮ ಪ್ರಮುಖ ರಕ್ಷಣಾ ಪಾಲುದಾರ. ಆಯುಧ, ತಂತ್ರಜ್ಞಾನ, ಗುಪ್ತಚರ ಸಹಕಾರ ಎಲ್ಲವೂ ಅಲ್ಲಿದೆ. ಇನ್ನೊಂದೆಡೆ ಸೌದಿ ಅರೇಬಿಯಾ, ಯುಎಇ, ಕತಾರ್, ಕುವೈತ್ ದೇಶಗಳ ಜೊತೆ ಭಾರತದ ವ್ಯಾಪಾರ ಇರಾನ್ಗಿಂತ ಬಹಳ ಹೆಚ್ಚಾಗಿದೆ. ಇತ್ತೀಚೆಗೆ ನಡೆದ ಬೆಳವಣಿಗೆಗಳ ನಂತರ ಮೋದಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್, ಬಹ್ರೇನ್ ದೊರೆ ಹಮೀದ್ ಬಿನ್ ಇಸಾ ಅಲ್ ಖಲೀಫಾ,
ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಆ ದೇಶಗಳ ಮೇಲಿನ ದಾಳಿಗಳನ್ನ ಖಂಡಿಸಿದ್ದಾರೆ. ಇದು ಭಾರತದ ಆದ್ಯತೆ ಎಲ್ಲಿ ಇದೆ ಅನ್ನೋದನ್ನ ಸೂಚಿಸುತ್ತದೆ. ಪ್ರಧಾನಿ ಮೋದಿ ಸಾರ್ವಜನಿಕವಾಗಿ ಹೇಳಿರುವುದು ಏನು ಅಂದ್ರೆ, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಕಳವಳಕಾರಿ. ವಿವಾದಗಳಿಗೆ ಮಾತುಕತೆಯ ಮೂಲಕ ಶಾಂತಿಯುತ ಪರಿಹಾರ ಕಂಡುಕೊಳ್ಳಬೇಕು. ಅಂದರೆ ಭಾರತ ನೇರವಾಗಿ ಯಾರ ಪರವೂ ನಿಲ್ಲದೆ ಶಾಂತಿ, ಸ್ಥಿರತೆ, ಸಂವಾದ ಅನ್ನೋ ಮಂತ್ರ ಹಿಡಿದಿದೆ. ಇದು ಭಾರತದ ಪರಂಪರೆಯ ವಿದೇಶಾಂಗ ನೀತಿ. ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ, ಆದರೆ ಶಾಂತಿಗೆ ಕರೆ ನೀಡುತ್ತದೆ. ಒಂದೆಡೆ ಅಮೆರಿಕ ಇಸ್ರೇಲ್ ಜೊತೆಗಿನ ಬಲವಾದ ಸಂಬಂಧ ಕಾಪಾಡಿಕೊಳ್ಳಬೇಕು. ಮತ್ತೊಂದೆಡೆ ಇರಾನ್ ಜೊತೆಗಿನ ತಂತ್ರಾತ್ಮಕ ಯೋಜನೆಗಳು, ಚಾಬಹಾರ್ ಸೇರಿದಂತೆ ಹಾನಿಯಾಗಬಾರದು. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಕೆಲಸ ಮಾಡುತ್ತಿರುವ ಲಕ್ಷಾಂತರ ಭಾರತೀಯರ ಸುರಕ್ಷತೆ ಕೂಡ ಪ್ರಮುಖ ವಿಚಾರ. ಒಟ್ಟಾರೆ ನೋಡಿದ್ರೆ ಭಾರತ ತೆಗೆದುಕೊಂಡಿರುವ ನಿಲುವು ನೇರ ಖಂಡನೆ ಅಥವಾ ಬೆಂಬಲ ಅಲ್ಲ, ಬದಲಾಗಿ ತಟಸ್ಥ ಆದರೆ ವ್ಯವಹಾರಿಕ ಅನ್ನೋದು. ಅಂದರೆ ಯಾರು ದಾಳಿ ಮಾಡಿದರೋ ಅನ್ನೋದಕ್ಕಿಂತ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಾರದು, ಯುದ್ಧ ವಿಸ್ತಾರವಾಗಬಾರದು, ಭಾರತೀಯ ಹಿತಾಸಕ್ತಿಗೆ ಧಕ್ಕೆಯಾಗಬಾರದು ಅನ್ನೋದು ಮುಖ್ಯ. ಶಾಂತಿ ಮಾತುಕತೆಗಳ ಮೂಲಕ ಸಮಸ್ಯೆ ಬಗೆಹರಿಯಲಿ ಎಂಬುದೇ ಸ್ಪಷ್ಟ ಸಂದೇಶ. ಹೀಗಾಗಿ ಭಾರತ ಮೌನವಾಗಿಲ್ಲ, ಆದರೆ ಲೆಕ್ಕಾಚಾರದಿಂದ ಮಾತನಾಡ್ತಿದೆ. ಜಾಗತಿಕ ರಾಜಕೀಯದಲ್ಲಿ ಸ್ನೇಹವು ಶಾಶ್ವತವಲ್ಲ, ವೈರತ್ವವು ಶಾಶ್ವತವಲ್ಲ, ಹಿತಾಸಕ್ತಿ ಮಾತ್ರ ಶಾಶ್ವತ. ಇದೇ ಸೂತ್ರದ ಮೇಲೆ ಭಾರತ ತನ್ನ ಹೆಜ್ಜೆ ಇಡ್ತಿದೆ ಅನ್ನೋದನ್ನ ಈ ಬೆಳವಣಿಗೆಗಳು ಸ್ಪಷ್ಟಪಡಿಸುತ್ತಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.